ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜೋ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅಕ್ಷಯ ತೃತೀಯದಂದು ವಿಶೇಷ ರಾಜಯೋಗ. ಈ ರಾಶಿಗಳಿಗೆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ. ಬರೀ ಕೆಲವರು ತುಂಬ ಸಲ ಹೇಳ್ತೇನೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕೆ ಆಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ ಅಂತ ಪ್ರತಿ ಸಲ ಹೇಳ್ತೇನೆ. ಆದರೆ ಕೆಲವರು ಅದನ್ನೇ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕಾಗಲ್ಲ, ಬೇಜಾರು ಮಾಡಬೇಡಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ, ಖಂಡಿತವಾಗ್ಲೂ ನಾನು ಅದಕ್ಕೆ ಪರಿಹಾರವನ್ನು ಹೇಳ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾ ಇದೆ, ಪ್ರೆಸ್ ಮಾಡಿದಾಗ ಕಾಲ್ ಅಂತ ಬರ್ತಾ ಇದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದೆ ಕೇಳ್ಬೋದು. ನನಗೆ ಆ ಪ್ರಶ್ನೆಯಲ್ಲಿ ಯಾವುದಾದ್ರೂ ಪ್ರಶ್ನೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಮೇಲೆ ವೀಡಿಯೋ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಕ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ಬಾರಿ ಅಕ್ಷಯ ತೃತೀಯ ತುಂಬಾ ವಿಶೇಷ. ಈ ದಿನ ಚಂದ್ರನು ತನ್ನ ಉಚ್ಚ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿದ್ದು ಗುರು ಗ್ರಹದೊಂದಿಗೆ ಸೇರಿ ಗಜಕೇಸರಿ ಯೋಗವನ್ನು ಹೊಂದುವಂಥದ್ದು. ಅಲ್ಲದೆ ಈ ಬಾರಿ ಅಕ್ಷಯ ತೃತೀಯ ಶುಕ್ರವಾರದಂದು ಬಂದಿರುವುದರಿಂದ ಅತ್ಯಂತ ಶುಭವಾಗಿರುತ್ತೆ. ಈ ಕಾರಣದಿಂದಾಗಿ 5 ರಾಶಿಯವರಿಗೆ ಅಕ್ಷಯ ತೃತೀಯ ದಿನವು ಅತ್ಯಂತ ಮಂಗಳಕರವಾಗಿದ್ದು ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯುವಂಥದ್ದು. ಈ ವರ್ಷ ಮೇ 10ರಂದು ಅಕ್ಷಯ ತೃತೀಯ ಮತ್ತು ಈ ದಿನದಂದು ಅನೇಕ ಮಂಗಳಕರ ಯೋಗ ಒಟ್ಟಾಗಿ ರೂಪುಗೊಂಡಿವೆ. ಗಜಕೇಸರಿ ಯೋಗದ ಜೊತೆಗೆ ಈ ದಿನ ಶುಕ್ರನು ಗ್ರಹಗಳ ರಾಜ ಸೂರ್ಯನೊಂದಿಗೆ ಮೇಷರಾಶಿಯಲ್ಲಿ ಇರುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಅಕ್ಷಯ ತೃತೀಯದಂದು ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು. ಅಲ್ಲದೆ ಶನಿಯು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿದ್ದು ಶಶರಾಜ್ಯ ಯೋಗವನ್ನು ರೂಪಿಸುವಂಥದ್ದು. ಇದರೊಂದಿಗೆ ಮೀನ ರಾಶಿಯಲ್ಲಿ ಮಂಗಳ ಮತ್ತು ಬುಧ ಸಂಯೋಗದಿಂದ ಧನಯೋಗವು ಉಂಟಾಗುವಂಥದ್ದು. ಇದರೊಂದಿಗೆ ಇದೇನ ರವಿಯೋಗ ಇರುವಂಥದ್ದು. ಎಲ್ಲ ಮಂಗಳಕರ ಯೋಗಗಳಿಂದ ಅನುಕರಿಸಲ್ಪಟ್ಟ ಈ ಅಕ್ಷಯ ತೃತೀಯದ ಹಬ್ಬ ಅಂತ ಕರೆಯುತ್ತೇವೆ. ಅದು ವೃಷಭ, ಕರ್ಕಾಟಕ ಸೇರಿದ 5 ರಾಶಿಗಳ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ತರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ವೃಷಭ ರಾಶಿ. ದೊಡ್ಡ ಮೊತ್ತದ ಹಣ ಸಿಗುವ ಸಾಧ್ಯತೆ ಇರುವಂಥದ್ದು. ಅಕ್ಷಯ ತೃತೀಯದಿಂದ ರೂಪುಗೊಂಡ ಮಂಗಳಕರ ಯೋಗ ವೃಷಭ ರಾಶಿಯ ಜೀವನದಲ್ಲಿ ಬಹಳ ಒಳ್ಳೆಯ ದಿನಗಳನ್ನು ತರುವಂಥದ್ದು. ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ನೀವು ಪಡೆಯುತ್ತೀರಿ. ನೀವು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣವನ್ನು ಸ್ವೀಕರಿಸಿದರೆ ನಿಮ್ಮ ಬಾಕಿ ಉಳಿದುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಎಲ್ಲೋ ಹೂಡಿಕೆ ಮಾಡುವ ಬಗ್ಗೆ ನೀವು ಚಿಂತನೆ ಮಾಡುವಂಥದ್ದು. ಹಾಗೆ ಹಳೆಯ ಹೂಡಿಕೆ ಏನಿರುತ್ತೆ ಅದರಲ್ಲಿ ಉತ್ತಮ ಆದಾಯ ಪಡೆಯುತ್ತೀರಿ. ವ್ಯಾಪಾರ ಮಾಡುವವರು ಉತ್ತಮ ಶಾಪಿಂಗ್ ಕೌಶಲ್ಯವನ್ನು ಹೊಂದಿದ್ದರೆ ಅವರ ವ್ಯವಹಾರ ಉತ್ತಮವಾಗಿ ನಡೆಯುವಂಥದ್ದು. ಹಾಗೆಯೇ ಮಿಥುನ ರಾಶಿಗೆ ಏನು ಅಂದರೆ ಅಕ್ಷಯ ತೃತೀಯದ ಶುಭ ದಿನ. ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಪ್ರಗತಿಯನ್ನು ತರುವಂಥದ್ದು. ಶುಭ ಯೋಗದ ಪ್ರಭಾವದಿಂದ ನೀವು ಭೌತಿಕ ಸೌಕರ್ಯಗಳನ್ನು ಪಡೆಯುವಂಥದ್ದು. ನಿಮ್ಮ ಸಂಪತ್ತು ಹೆಚ್ಚಾಗುವಂಥದ್ದು. ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ನೀವು ಸುಲಭವಾಗಿ ಪೂರೈಸಲು ಸಾಧ್ಯವಾಗುವಂಥದ್ದು. ದೀರ್ಘಕಾಲದವರೆಗೆ ಬಾಕಿ ಉಳಿದಿರುವ ನಿಮ್ಮ ಯಾವುದೇ ಕೆಲಸ ಇರ್ಬೋದು, ಅದರಲ್ಲಿ ಗೆಲ್ಲುವಂಥದ್ದು ಮತ್ತು ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಮತ್ತು ದೊಡ್ಡ ಪರಿಹಾರ ಮತ್ತು ಕಠಿಣ ಪರಿಶ್ರಮದ ನಂತರ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ವಿಜಯರಾಗುವಂಥದ್ದು. ಹಾಗೆಯೇ ಕರ್ಕಾಟಕ ರಾಶಿ ಅನಿರೀಕ್ಷಿತ ಪ್ರಗತಿ ಸಾಧಿಸುವಂಥದ್ದು. ಕರ್ಕಾಟಕ ರಾಶಿಯ ಜನರಿಗೆ ಅಕ್ಷಯ ತೃತೀಯದಲ್ಲಿ ರೂಪುಗೊಂಡ ಮಂಗಳಕರ ಯೋಗ ಆದಾಯದಲ್ಲಿ ಭಾರಿ ಹೆಚ್ಚಳವನ್ನು ತರುವಂಥದ್ದು. ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಅನಿರೀಕ್ಷಿತ ಪ್ರಗತಿ ಸಾಧ್ಯತೆ ಇದೆ. ಹೊಸ ಕೆಲಸವನ್ನು ಮಾಡಲು ಯೋಚಿಸುತ್ತಿರುವ ಜನರು ಈ ಸಮಯದಲ್ಲಿ ಅದನ್ನು ಪ್ರಾರಂಭಿಸಬಹುದು. ಹಾಗೆಯೇ ಅಕ್ಷಯ ತೃತೀಯ ಸಮಯವು ಅವರಿಗೆ ಈ ಒಂದು ರಾಶಿಗೆ ತುಂಬ ಮಂಗಳಕರವಾಗಿರುತ್ತೆ ಮತ್ತು ಭವಿಷ್ಯದಲ್ಲಿ ಉತ್ತಮ ಆದಾಯ ಪಡೆಯಬಹುದು. ನಿಮ್ಮ ಮನೆಗೆ ಹೊಸ ಸದಸ್ಯರು ಬರಬಹುದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ತುಲಾರಾಶಿಗೆ ಹೇಗಿದೆ ಈ ಒಂದು ಅಕ್ಷಯ ತೃತೀಯದ ಈ ಒಂದು ಸುಸಂದರ್ಭ ಅಂತ ಹೇಳಿದರೆ, ತುಲಾರಾಶಿ ಜನರಿಗೆ ಅಕ್ಷಯ ತೃತೀಯ ಹಬ್ಬ ಏನಿರುತ್ತೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಶಾಂತಿಯನ್ನು ಹೆಚ್ಚಿಸುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಹೊಂದುತ್ತೀರಿ ಮತ್ತು ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ದೊರೆಯುವ ಸಾಧ್ಯತೆ. ನಿಮ್ಮ ಸಂಬಳದಲ್ಲಿ ಹೆಚ್ಚಳ. ಇತ್ತೀಚೆಗೆ ಮದುವೆ ಆದವರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಿಮ್ಮ ಜೀವನದಲ್ಲಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ಕುಟುಂಬ ಸದಸ್ಯರಿಗೆ ಅದ್ಭುತ ಪ್ರವಾಸಕ್ಕೆ ಕೂಡ ಹೋಗಬಹುದು. ಹಾಗೆಯೇ ನೆಕ್ಸ್ಟ್ ರಾಶಿ ಬಂದುಬಿಟ್ಟು ಅದು ಧನುರಾಶಿಗೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ ಈ ಒಂದು ಅಕ್ಷಯ ತೃತೀಯದ ಒಂದು ಪ್ರಭಾವದಿಂದ ಅಂತಲೇ ಹೇಳ್ಬೋದು. ಅನೇಕ ರಾಜಯೋಗಗಳು ರೂಪುಗೊಳ್ಳುವಂಥದ್ದು. ಅದರಿಂದ ಅಕ್ಷಯ ತೃತೀಯ ಶುಕ್ರವಾರ ದಿನ ಬರುವಂಥದ್ದು ಕೂಡ ತುಂಬಾ ವಿಶೇಷವಾಗಿರುವಂಥದ್ದು. ಅಕ್ಷಯ ತೃತೀಯ ನಂತರ ಧನುರಾಶಿಯವರ ಜೀವನದಲ್ಲಿ ಶುಭ ದಿನಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಜೇಬುಗಳು ತುಂಬಿರುತ್ತವೆ. ಉದ್ಯಮಿಗಳು ಬಹಳಷ್ಟು ಹಣವನ್ನು ಗಳಿಸುವಂಥದ್ದು. ಈಗ ನೀವು ಹಣವನ್ನು ಉಳಿಸಲು ಸಹ ಸಾಧ್ಯವಾಗುತ್ತೆ ಈ ಒಂದು ಸಂದರ್ಭದ ಅಕ್ಷಯ ತೃತೀಯದ ನಂತರ. ಆರೋಗ್ಯ ಉತ್ತಮವಾಗಿರುತ್ತೆ. ಸಂತೋಷ ಹೆಚ್ಚಾಗುತ್ತೆ. ಕಚೇರಿಯಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲಕರ ವಾತಾವರಣವನ್ನು ನೀವು ಪಡೆಯುವಂಥದ್ದು. ಪ್ರತಿಯೊಂದು ವಿಷಯದಲ್ಲೂ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಒಳ್ಳೆಯದು.
ಹಾಗೆಯೇ ವೃತ್ತಿ ಜೀವನದಲ್ಲಿ ಎಲ್ಲೋ ಒಂದು ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ ಮತ್ತು ನೀವು ಕೆಲವು ಉತ್ತಮ ಕೊಡುಗೆಗಳನ್ನು ಸಹ ಪಡೆಯಬಹುದು. ನೀವು ಎಲ್ಲಿಂದಲಾದರೂ ಸಾಕಷ್ಟು ಬಾಕಿ ಹಣ ಬರೋದಿದ್ದರೆ ಈ ಸಂದರ್ಭದಲ್ಲಿ ನೀವು ಅದನ್ನು ನಿಮಗೆ ಅದು ಕೈಗೆ ಸೇರುವಂಥದ್ದು. ಇದೆಲ್ಲ ಈ ಒಂದು ರಾಶಿಯವರಿಗೆ ಅಕ್ಷಯ ತೃತೀಯದ ನಂತರ ಒಂದು ಒಳ್ಳೆಯ ಒಂದು ಸಮಯ ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.